ದಿಡಿ ಬಿದ್ದಂತಹ ವ್ಯಕ್ತಿಗೆ ಏನೇನೆಲ್ಲ ಸಮಸ್ಯೆ ಆಗ್ತಿತ್ತಲ್ಲ ಸಮಸ್ಯೆ ರಿಮೂವ್ ಆಗೋದಕ್ಕೋಸ್ಕರ ಕೈಮದ್ದು ರಿಮೂವ್ ಆಗೋದಕ್ಕೆ ಮೆಡಿಷನ್ ಎಲ್ಲ ಕೊಡ್ತಾಯಿದ್ರು, ಕೆಲವೊಂದು ನಾಟಿ ಔಷಧಿಯನ್ನೆಲ್ಲ ಕೊಡ್ತಾಯಿದ್ರು. ಅದ್ರ ಜೊತೆಯಲ್ಲಿ ಇವಾಗ ಅವರು ಕೂಡ ತುಂಬ ಚೆನ್ನಾಗಿ ಸುಬ್ರಹ್ಮಣ್ಯನ ಆರಾಧನೆ, ನಾಗಗಳ ಆರಾಧನೆಯನ್ನು ಮಾಡ್ಕೊಂಬರ್ತಿದ್ರು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಬೇರ್ಗಳು, ಇನ್ನೂ ಕೆಲವೊಂದೊಂದು ಅದು ಹೇಳೋದಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಯಾರಿಗಾದ್ರೂ ದಂಪತಿಗಳಿಗೆ ಮದುವೆ ಆಗದೆ, ಅಕಸ್ಮಾತ್ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂತ ಅಂದರೆ ಮದುವೆ ಆಗಿ ಇಲ್ದಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಮದುವೆ ಆಗ್ತಾ ಇತ್ತು. ಮತ್ತಿನ್ನು ಕೆಲವು ಲೇಡೀಸ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಚರ್ಮ ರೋಗ ಇರುತ್ತೆ, ಅದೆಲ್ಲ ಸುಮಾರು ಶಾಸ್ತ್ರದ ಮುಖಾಂತರವಾಗಿ ನೋಡಿ ಅವರಲ್ಲಿರ್ತಕ್ಕಂತಹ ಸಮಸ್ಯೆಗೆ ನಾಗಗಳ ಒಂದು ಆಶೀರ್ವಾದನೂ ಕೂಡ ಬೇಕಾಗಿರುತ್ತೆ. ಅಲ್ಲಿ ನಾಗಗಳ ಶಾಪ ಇದ್ದರೆ ನಾಗಗಳಿಗೆ ಏನಾದರೂ ಈ ಮನುಷ್ಯನ ತೊಂದರೆ ಕೊಟ್ಟಾಗ ಸಮಸ್ಯೆ ಉಂಟಾಗಿರುತ್ತೆ. ಅಂತಹ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಅವರು ಕೆಲವೊಂದು ಬೇರುಗಳನ್ನೆಲ್ಲ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರು. ಮತ್ತು ಅದು ಯಾವ್ಯಾವ ಬೇರು ಏನು ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೇಳ್ಕೊಟ್ಟಿದ್ರು. ಅದೇ ಪ್ರಕಾರ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಹೆಂಗೆ ಮಾಡಬೇಕು, ನಾಗಗಳಿಗೆ ಶಾಂತಿ ಹೆಂಗೆ ಮಾಡಬೇಕು, ಆ ಪೂಜೆಗಿಂತ ಮುಂಚೆ ಏನೇನೆಲ್ಲ ಮಾಡಬೇಕು, ಅವ್ರಿಗೆ ಏನು ತಯಾರು ಮಾಡಿ ಕೊಡಬೇಕು, ಇದನ್ನೆಲ್ಲ ಟೋಟಲ್ ಆಗಿ ನನಗೂ ಹೇಳ್ಕೊಟ್ಟಿದ್ರು. ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಈಗ ಸುಮಾರು ವರ್ಷಗಳಿಂದನೂ ಕೂಡ ಅಷ್ಟೇ ಮಕ್ಕಳಾಗದೆ ಇದ್ದಂಥ ವ್ಯಕ್ತಿಗಳಿಗೆಲ್ಲ ಮಕ್ಕಳಾಗ್ತಾ ಇದೆ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೂ ಕೂಡ ಮದುವೆ ಆಗ್ತಾ ಇದೆ. ಕೆಲವೊಂದು ಹೆಣ್ಮಕ್ಳದು ಪರ್ಸನಲ್ ಸಮಸ್ಯೆ ಇರುತ್ತಲ್ಲ, ಆ ಸಮಸ್ಯೆನೂ ಕೂಡ ಬಗೆಹರಿತಾ ಇದೆ. ಹೀಗೆ ಈಗ ನಾಗಗಳ ದೋಷದಿಂದ ಬಂದಿರತಕ್ಕಂಥದ್ದು, ಶಾಪಗಳಿಂದ ಬಂದಿರತಕ್ಕಂಥದ್ದು, ಇದ್ರ ಜೊತೆಯಲ್ಲಿ ಸ್ತ್ರೀ ಶಾಪನೂ ಕೂಡ ಸೇರ್ಕೊಂಡಿರುತ್ತಲ್ಲ, ಆ ಸಮಸ್ಯೆನೂ ಕೂಡ ಬಗೆಹರಿಸ್ಬೋದು. ಇದನ್ನು ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಿದಲ್ಲಿ ಎಲ್ಲರಿಗೂ ಕೂಡ ರಿಸಲ್ಟು ಬರ್ತಾ ಹೋಗುತ್ತೆ. ಆ ಒಂದು ರಿಸಲ್ಟಲ್ಲಿ ಏನಪ್ಪ ಅಂತಂದರೆ, ಇಲ್ಲಿವರೆಗೂ ನೋಡಿರೋ ಮಟ್ಟದಲ್ಲಿ ಕೆಲವು ದಂಪತಿಗಳಿಗೆಲ್ಲ ಮಕ್ಕಳೇ ಆಗ್ತಾ ಇರಲಿಲ್ಲ. ಡಾಕ್ಟ್ರೂ ಕೂಡ ಅಷ್ಟೇ, ನಿನ್ನ ಗರ್ಭಕೋಶ ವೀಕ್ ಇದೆ, ಹಾಗಿದೆ ಹೀಗಿದೆ ಅಂತೇಳ್ಬಿಟ್ಟು ಹೇಳಿ ಅವರು ನಿರಾಸೆಗೆ ಒಳಗಾಗ್ತಿದ್ರು. ಬಟ್ ಒಂದು ಚಾನ್ಸ್ ನೋಡೋಣ ಅಂಥೇಳಿ ಏನೋ, ಅದು ನಾನು ಕರ್ಕೊಂಬರೋದಲ್ಲ, ನಾನು ಹೇಳೋ ಅಂಥದ್ದಲ್ಲ, ಅದೇ ನಾಗಗಳೇ ಅವರಿಗೆ ದಾರಿ ತೋರಿಸಿ ಕರ್ಕೊಂಬರ್ತಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ಅಷ್ಟೇ ಮಕ್ಕಳಾಗಿದೆ. ಇವಾಗಲೂ ಕೂಡ ಅಷ್ಟೇ ತುಂಬ ಚುರುಕಾಗಿ ಚೆನ್ನಾಗಿ ಒಂದೊಂದು ಟೈಮು ನಾನೇ ಹೆಸರಿಟ್ಬಿಡ್ತೀನಿ, ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು. ಮತ್ತು ಅವರೊಂದು ಹೆಸರು ಬಲದಲ್ಲೂ ಕೂಡ ಅಷ್ಟೇ ಒಂದು ಈಗ ಹೆಸರಿಡ್ತಾರಲ್ಲ, ಅಲ್ಲಿ ಅಕ್ಷರಗಳೂ ಕೂಡ ಅದೇ ಥರನೇ ಬರುತ್ತೆ. ತುಂಬ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಒಂದು ಪವಾಡ ಎಲ್ಲ ನಡೀತಾ ಹೋಗುತ್ತೆ. ಮತ್ತು ತುಂಬ ಸುಂದರವಾಗಿರ್ತಕ್ಕಂತಹ ಗಂಡಾಗಲಿ ಹೆಣ್ಣಾಗಲಿ ಅವ್ರಿಗೆ ಮದುವೆನೇ ಸೆಟ್ ಆಗ್ತಾ ಇರೋದಿಲ್ಲ. ಅಯ್ಯೋ ಎಂತೆಂಥವ್ರಿಗೋ ಎಲ್ಲ ಸೆಟ್ ಆಗುತ್ತೆ, ನನಗೆ ಸೆಟ್ಟೇ ಆಗ್ತಿಲ್ಲ ಇಷ್ಟು ಚೆನ್ನಾಗಿದ್ರು ಅಂತ ಅನ್ನೋಂಥವ್ರಿಗೂ ಕೂಡ ಏನೇನೋ ಒಂದು ಸಮಸ್ಯೆ ಇರುತ್ತೆ. ಆಗ ನಾಗಗಳ ಒಂದು ಪೂಜೆ ಮಾಡಿದಾಗ, ಆಶೀರ್ವಾದವನ್ನು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ, ಅವ್ರು ಏನು ತುಂಬ ಸಫರ್ ಮಾಡ್ತಾ ಇರ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ಲೈಫಲ್ಲಿ ಕಳಿಸಿ ಆಶೀರ್ವಾದ ಮಾಡುತ್ತೆ. ಈಗ ನೋಡಿ